ನಾನು ಇಷ್ಟರವರೆಗೆ ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿದದ್ದಕ್ಕೆ, ನನ್ನ ತಂದೆ 60-70 ವರ್ಷಗಳ ಪರ್ಯಂತರವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಬೆವರನ್ನು ಸುರಿಸಿದ್ದಕ್ಕೆ, ಸೇವೆಯನ್ನು ಸಲ್ಲಿಸಿದ್ದಕ್ಕೆ ಇದು ಸಾರ್ಥಕದ ಕ್ಷಣ ಎನ್ನುವುದಾಗಿ ನಾನು ಭಾವಿಸ್ತೇನೆ. ಸಹಜವಾಗಿ ಕಲಾವಿದರಿಗೆ ಗೌರವ ಪುರಸ್ಕಾರಗಳು ದೊರೆತಾಗ ಅದೆಷ್ಟೇ ನೋವುಗಳನ್ನು ಅನುಭವಿಸಿದರೂ ಸಹ ಅದೆಲ್ಲವೂ ಮಾಯವಾಗುವುದು ಈ ಸಂದರ್ಭದಲ್ಲಿ. ಅಂತಹ ಒಂದು ಕ್ಷಣಕ್ಕೆ ಇವತ್ತು ನಾನು ನನ್ನನ್ನು ಒಡ್ಡಿಕೊಳ್ತಾ ಇದ್ದೇನೆ. ಜೊತೆಯಲ್ಲಿ ದೂರದ ಹೊನ್ನಾವರದಲ್ಲಿ ನವೆಂಬರ್ 22ನೇ ತಾರೀಕಿಗೆ ನಡೆಯುವಂತಹ ನನ್ನ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಖುದ್ದಾಗಿ ಭೇಟಿಯಾಗಿ ಆಹ್ವಾನಿಸುವುದಕ್ಕೆ ಬಹುಶಃ ಸಾಧ್ಯ ಆಗಲಿಕ್ಕಿಲ್ಲ. ಹಾಗಾಗಿ ಇವತ್ತಿನ ಈ ವೇದಿಕೆಯಲ್ಲಿ ನನ್ನ ಸಂಘಟಕ ಮಿತ್ರರೆಲ್ಲರೂ ಸೇರಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದು ಅಂತ ಹೇಳಿದರೆ, ನನ್ನ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆಹ್ವಾನಿಸುವುದಕ್ಕೆ ಈ ವೇದಿಕೆಯ ಒಂದು ದಾರಿಯಾಗಿದೆ ಎನ್ನುವುದು. ದಯವಿಟ್ಟು ತಾವೆಲ್ಲ ನನ್ನ 50ರ ಸಂಭ್ರಮದ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಮೂಲಕವಾಗಿ ನನ್ನನ್ನು ಪ್ರೋತ್ಸಾಹಿಸಿ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಯಕ್ಷಗಾನದ ಸೇವೆಯನ್ನು ಸಲ್ಲಿಸುವುದಕ್ಕೆ ಅವಕಾಶವನ್ನು, ಆಶೀರ್ವಾದವನ್ನು ನೀಡಬೇಕು ಎನ್ನುವುದಾಗಿ ಕರ ಜೋಡಿಸಿ ಶಿರಭಾಗಿಸಿ ತಮ್ಮಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ. ತಾವೆಲ್ಲರೂ ಆಶೀರ್ವದಿಸ್ತೀರಿ, ನನ್ನನ್ನು ಪ್ರೋತ್ಸಾಹಿಸ್ತೀರಿ ಎನ್ನುವ ಭರವಸೆಯೊಂದಿಗೆ ಇವತ್ತಿನ ಈ ಪುರಸ್ಕಾರ, ನಿಮ್ಮೆಲ್ಲರ ಎದುರುಗಡೆಯಲ್ಲಿ ಸಿಕ್ಕಿರುವಂಥ ಈ ಗೌರವ, ಈ ಹಿಂದಿನಿಂದಲೂ ಯಕ್ಷಗಾನವನ್ನು ಆಧರಿಸಿ ಯಕ್ಷಗಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಷ್ಟಪಟ್ಟು ಸಮೃದ್ಧವಾದಂತಹ ಈ ಯಕ್ಷಗಾನ ಕಲೆಯನ್ನು ನನ್ನಂಥವರಿಗೆ ಉಳಿಸಿ ನಲಿಯುತ್ತಿರುವಂತಹ ಎಲ್ಲ ಹಿರಿಯ ಯಕ್ಷಗಾನ ಕಲಾವಿದರಿಗೆ ಇದರ ಗೌರವವನ್ನು ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.